ಅದೇನೋ ನಿಮ್ಗೆ ಬ್ರಾಹ್ಮಣರು ನೋಡಿದ್ರೆ ಅಷ್ಟು ಭಯ ರೀ. 3% ಜನ ನೋಡಿದ್ರೆ ನಿಮ್ ಚಡ್ಡಿ ಪ್ಯಾಂಟು ಎಲ್ಲ ಒದ್ದೆ ಆಗುತ್ತೆ ಅಂದ್ರೆ ಇನ್ನ ನಿಜವಾಗ್ಲೂ ಅಪ್ಪಿ ತಪ್ಪಿ ಏನಾದ್ರು ಪರಶುರಾಮ ಬಂದ್ಬಿಟ್ರೆ ನಿಮ್ ಗತಿ ಏನ್ರಿ ರೀ? ಎಲ್ಲರೂ ಲೈನ್ ಆಗಿ ನೀವು ಫುಲ್ಲು ಜನ್ನದ್ಗೆ ಹೋಗೋದು ಗ್ಯಾರಂಟಿ ರೀ. ಗೊತ್ತಾಯ್ತಾ ರೀ? ಸ್ವಾಮಿ, ನೀವೊಬ್ರು ಪೊಲೀಸ್ ಅವ್ರ ಅಧಿಕಾರಿ ಆಗಿದ್ದೀರಲ್ವಾ, ಸ್ಪಷ್ಟವಾಗಿ ಕ್ಲೀನಾಗಿ ನಮ್ಗೊಂದು ಉತ್ತರ ಕೊಡಿ. ಏನು, ಎಷ್ಟು ಜನ ಬ್ರಾಹ್ಮಣರದ್ದು ಕೇಸ್ಗಳಿದೆ? ರೇಪು, ಮರ್ಡರ್ ಕೇಸು, ರೋಡ್ ರೇಜು, ಕಳ್ತಾನ, ಥೆಫ್ಟು, 420 ಕೇಸುಗಳು ಎಷ್ಟಿದೆ ಅವ್ರ ಮೇಲೆ? ಅವ್ರು ಯಾರ ಸುದ್ದಿಗೂ ಬರೋಲ್ಲ ರೀ. ದೇವರಂತ ಮನುಷ್ಯ. ನಾನೇನು ಬ್ರಾಹ್ಮಣ ಅಲ್ಲ, ನಾನು ಪಕ್ಕಾ ಗೋಡ ಮಾಂಸ ತಿನ್ನೋನು. ಗೊತ್ತಾಯ್ತಾ? ಎಲ್ಲ ಥರ ಬ್ರಾಹ್ಮಣರನ್ನ ನೋಡಿದ್ದೀನಿ. ಒಬ್ರು ಕೂಡ ಈ ಒಂದು ಇತಿಹಾಸದಲ್ಲಿ ನನಗಂತೂ ತೊಂದರೆ ಕೊಟ್ಟಿಲ್ಲ. ಯಾರು ತೊಂದರೆ ಕೊಟ್ಟಿದ್ದು ನಾನು ಕೇಳಿಲ್ಲ ರೀ. ಏನೋ ದೇವಸ್ಥಾನದಲ್ಲಿ ಅವ್ರು ಪೂಜೆ ಮಾಡ್ತಾರೆ, ಏನೋ ನಮ್ಮವರು ಕೈಗಳಿಗೆ 4 ಉಂಗುರ ಹಾಕೊಂಡು ಹೋಗ್ತಾರೆ, ಏನೋ 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಹಾಕ್ತಾರೆ. ಗೊತ್ತಾ ನಿಮ್ಗೆ? ಮರ್ಯಾದೆಗೆ ಅವನು ದೇವ್ರ ಸೇವೆ ಅಂತ ಹೇಳಿ ಏನೋ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಮಂಗಳಾರತಿ ಬಂದು ತಗೊಂಡು ಅವ್ರಿಗೇನು ಕಾಸು ಕೊಡ್ತಾರೆ ತಗೊಂಡು ಹೋಗ್ತಾರೆ. ಈ ಥರ ಜನನ ನೀವು ಜನ್ಮದಲ್ಲಿ ಸಿಗೋದಿಲ್ಲ. ಗೊತ್ತಾಯ್ತಾ? ಅವ್ರನ್ನ ಕಡಿ, ಇವ್ರನ್ನ ಹೊಡಿ, ಇವ್ರನ್ನ ಸಾಯಿಸು, ಹಂಗೆ ಹಿಂಗೆ ಅಂತ ಅವ್ರನ್ನೆಲ್ಲದು ಹೇಳೋದು ಕೇಳಿದಿರೇನ್ರಿ? ಕೇಳಿದಿರಾ? 4-5 ಗಂಟೆಗೆ ಎದ್ದು ಶುದ್ಧವಾಗಿ ಸ್ನಾನ ಮಾಡ್ಕೊಂಡು ಒಂದು ತುಂಡು ಹಾಕೊಂಡು ದೇವ್ರದ್ದೊಂದು ಸೇವೆ ಮಾಡ್ತಾರೆ. ಯಾರನ್ನ ಕೂಡ ಮುಟ್ಟೋದಿಲ್ಲ. ಗೊತ್ತಾಯ್ತಾ? ಅಂತ ಒಂದು ಜನಾಂಗದವ್ರು. ಅವ್ರನ್ನ ಹೋಗಿ ನೀವು ಹೀಯಾಳಿಸಿದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಜನ್ಮದಲ್ಲಿ ನೀವು ಉದ್ಧಾರ ಆಗಲ್ಲ. ಐ ಆಮ್ ಟೆಲ್ಲಿಂಗ್ ಯು ರೈಟ್ ನೌ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್. ಸ್ಟಾಪ್ ಅಬ್ಯೂಸಿಂಗ್ ಪೀಪಲ್ ಹೂ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಟು ಯು. ಗೊತ್ತಾಯ್ತಾ? ಶ್ರೇಷ್ಠವಾದ ಜನ ಅವ್ರು ಹೇಗಿದ್ದಾರೆ ಹಾಗೆ ಬಿಟ್ಬಿಡಿ. ನೀವು ಹೋಗಿ ಕಲ್ಲು ಹೊಡಿಯೋದು, ಅವ್ರ ಮೇಲೆ ದೂಷಣೆ ಮಾಡೋದು ಅಂದರೆ ನಾನು ಹೇಳ್ತೀನಿ ಕೇಳಿ, ನಾನು ಬ್ರಾಹ್ಮಣ ಅಲ್ಲ, ಗೌಡ ಅಂದರೂ ಹೇಳ್ತಾ ಇದ್ದೀನಿ, ಅವ್ರ ಶಾಪ ನಿಮಗೆ ಎತ್ತವಾದ ಬಿತ್ತು ಅಂದರೆ ಯು ವಿಲ್ ಸಫರ್ ವೆರಿ ಬ್ಯಾಡ್ಲಿ. ದಿಸ್ ಇಸ್ ಫಾರ್ ಅ ಫ್ಯಾಕ್ಟ್, ದಿಸ್ ಇಸ್ ಫಾರ್ ಅ ರಿಯಾಲಿಟಿ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಬಿಕಾಸ್ ದೀಸ್ ಪೀಪಲ್ ಆರ್ ದ ಒನ್ಸ್ ಹೂ ಸ್ಯಾಕ್ರಿಫೈಸ್ ಲಾಟ್ ಆಫ್ ಥಿಂಗ್ಸ್ ಇನ್ ದರ್ ಲೈಫ್ ಆ್ಯಂಡ್ ಹೂ ಟೋಟಲಿ ಟ್ರಸ್ಟ್ ಇನ್ ಗಾಡ್ ಆ್ಯಂಡ್ ವಾಟ್ ಎವರ್ ದ ಸೇವಾ ದೇ ಆರ್ ಡೂಯಿಂಗ್, they are doing it with utmost care, respect, dedication and sacrifice. ಗೊತ್ತಾಯ್ತಾ? ಅಂಥವ್ರನ್ನ ಯಾವತ್ತೂ ಹೋಗಿ ಗೀಚೋದು ಮಾಡಬಾರ್ದು ಲೈಫಲ್ಲಿ. ತಿಳ್ಕೊಳ್ಳಿ.